ಸೋಷಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡೋ ಥರ ಗಾಡಿ ಏನಿಲ್ಲ. ಇಂಜಿನ್ ಚೆನ್ನಾಗಿ, ಐ ಮೀನ್ ಪವರ್ ಇದೆ ಇಂಜಿನಲ್ಲಿ, ರೋಡ್ ಗ್ರಿಪ್ ಇದೆ. ಅದು ಬಿಟ್ಟರೆ ಸರ್ವೀಸ್ ಇಲ್ಲ. ಈ ಇಂಜಿನ್ ಸೌಂಡ್ ಒಂಥರ ರಾಗಿ ಮಿಷಿನ್ ಸೌಂಡು. ಸರ್ವಿಸ್ ಸೆಂಟ್ರಲ್ಲಿ ಏನು ಅವ್ರಿಗೆ, ನನಗನ್ಸಿದ ಪ್ರಕಾರ ಸರ್ವಿಸ್ ಸೆಂಟ್ರವ್ರಿಗೆ ಏನೂ ಗೊತ್ತಿಲ್ಲ. ಏನು ಕಂಪ್ಲೇಂಟ್ ಬರುತ್ತೆ ಸರ್ವಿಸ್ ಸೆಂಟ್ರಲ್ಲಿ ಅಂದರೆ ನಿಜವಾಗೂ ದೇವರಣ್ಣ ಇಷ್ಟೊತ್ತಿಗೆ ಯಾವುದು ಜಾವ ಎಜಡಿ ಬೈಕ್ನೇ ತಗೊಳ್ಳಲ್ಲ. ಆ ಥರ ಕಂಪ್ಲೇಂಟ್ಸ್ ಬರುತ್ತೆ ಸರ್ವಿಸ್ ಸೆಂಟ್ರಲ್ಲಿ. ಯಾರಾದರೂ ಒಬ್ಬರು ನಿಮಗೆ ಯಾವುದವ್ರಿಗೆ ಕೆಲಸ ಮಾಡೋರಿದ್ರೆ ಕೇಳಿ, ಯಾವುದಾದ್ರೂ ಒಬ್ಬರು ಮೆಕ್ಯಾನಿಕ್ ಹತ್ರ ಕೇಳಿ, ಜಾವ ಏನೆಲ್ಲ ಪ್ರಾಬ್ಲಮ್ ಇದೆ, ಜಾವ ಎಜಡಿಯಲ್ಲಿ ಏನಕ್ಕಾಗತ್ತೆ. ಸುಮ್ಮನೆ ಪ್ರಾಬ್ಲಮ್ ಬರುತ್ತೆ, ಇವರು ಸುಮ್ಮನೆ ಬರುತ್ತೆ. ಅದು ಏನಂತಲೇ ಗೊತ್ತಾಗಲ್ಲ. ಇಲ್ಲಿ ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ಒಂದು ಸರ್ವಿಸ್ ಸೆಂಟ್ರ್ ಇದೆ ಅಂತ, ಯಾವುದಂತ ನೆನಪೋಯ್ತು. ಲಾಸ್ಟ್ ಟೈಮ್ ಅಲ್ಲಿ ಕೊಟ್ಟಿದ್ದೆ, ಯಾವುದು ಹಿಂದ್ಗಡೆ ಬ್ರೇಕು ಶೂಸ್ ಚೇಂಜ್ ಮಾಡಬೇಕಂತ, ಅದನ್ನ ಫೇಸಿಂಗ್ ಮಾಡಬೇಕಂತ ಫೇಸಿಂಗ್ ಮಾಡಿ ಔಟ್ ಮಾಡಿ ಕೊಟ್ಟವನೆ. ಔಟ್ ಅಂದರೆ ನಿಮಗೆ ಯಾವ ಥರ ಅಂದರೆ, ಓಡಿಸುವಾಗ ಒಂದು ಸೈಡು ಉಜ್ಜುತ್ತೆ ಡ್ರಮ್ಮು ಬಂದು ಶೂಗೆ ಉಜ್ಜುತ್ತೆ ಸಪ್ರೇಟು. ಅಂದರೆ ವೀಲ್ ಅಲೈನ್ಮೆಂಟ್ ಚೇಂಜ್ ಆಗಿರುತ್ತೆ, ಆ ಥರ ಮಾಡಿಕೊಟ್ಟವನೆ. ರಾಯಲ್ ಎನ್ಫೀಲ್ಡ್ ಹಂಗೆ ಹಿಂಗೆ ಅಂತ ಮುಂದ್ಗಡೆ ಎಂಟರ್ ಹೋಗ್ತಿದ್ದೀವಿ ನೋಡಿ. ರಾಯಲ್ ಎನ್ಫೀಲ್ಡ್ ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ರಾಯಲ್ ಎನ್ಫೀಲ್ಡೇ ಬೆಸ್ಟು. ನೀವು ಜಾವ ಆ್ಯಕ್ಚುಲಿ ಕಾಂಪಿಟೇಟರು ಎನ್ಫೀಲ್ಡಿಗೆ, ಬಟ್ ಅಲ್ಲ, ನನ್ನ ಪ್ರಕಾರ ಕಾಂಪಿಟೇಟರ್ ಅಲ್ಲ, ಹತ್ರನೂ ಸೇರಲ್ಲ. ಜಾವ ಎಜಡಿ ಬಿಟ್ಟು ಬೇರೆ ಯಾವ್ದಾದ್ರು ತಗೊಳ್ಳಿ, ಇದು ನಂದು ಸಜೆಷನ್. ಇನ್ಸ್ಟಾಗ್ರಾಮ್ ರೀಲು ಅದು ಇದು ಎಲ್ಲ ನೋಡಿ ಮಾಡಬೇಡಿ ಸುಮ್ಮನೆ. ಬಟ್ ಪವರ್ ಇದೆ, ಪವರ್ ಇಲ್ಲ ಅಂತಲ್ಲ.